ಇವ್ರು ಮೇಡಮ್ ಅವರು ನಮಗೆಲ್ಲ ಮಾತಾಡಕ್ ಕಲ್ಸಿದ ಇನ್ಸ್ಪಿರೇಷನ್ ಇವ್ರೇನೆ. ಇವ್ರನ್ನು ಕೇಳೋಣ. ಮೇಡಮ್ ಹೇಗಿದೆ ಊಟ? ಇಲ್ಲಿ ನೋಡಿ ಯಾರ ಮನೆಗೆ ಬಂದಿದ್ದೀವಿ. ಈ ಮನೆಗೆ ಹೋಗ್ತೀವಿ. ಲಾಸ್ಟ್ ತಂಗಿ ಶ್ರೀದೇವಿ ಅಂತ ಮತ್ತೆ ವಿಶು ಅಮ್ಮ ಎಲ್ಲರಿಗೂ ನೋಡ್ಬೇಕು ನನಗೆ. ಆಮೇಲೆ ಪೌನಿಕಾ ಪ್ರೀತಿ ಎಲ್ಲರೂ ಅದಾರ ಇಲ್ಲಿ. ಇಲ್ಲಿ ನೋಡಿ ಎಲ್ಲ ಎಷ್ಟು ವೆರೈಟಿ ಇಡ್ಲಿ ಅದು ಇದು ಎಲ್ಲ ವಡೆ ಎಲ್ಲ ಚೆನ್ನಾಗಿಲ್ಲ. ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕಾರಲ್ಲೆಲ್ಲ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ. ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ. ಈಗ ದೇವಸ್ಥಾನ ದೇವ್ರ ದರ್ಶನ ತಗೊಂಡು ಬರ್ತೀವಿ. ಇಲ್ಲಿ ನೋಡಿ ಬೆಂಗಳೂರಲ್ಲಿ ಅಮ್ಮ ಮಲ್ಲಿಗೆ ಹೂವು ಕಟ್ತಾ ಇದ್ದಾರೆ. ಮಲ್ಲಿಗೆ ಹೂವು ಅಂದ್ರೆ ಬಹಳ ಇಷ್ಟ. ಅಮ್ಮ ಹೂವು ಅಂದ್ರೆ ಬಹಳ ಇಷ್ಟ. ಗಣೇಶನ ದೇವಸ್ಥಾನ ನಾನು ನೋಡಿ ಬೆಂಗಳೂರಲ್ಲಿ ಗಣೇಶಂದು ಎಲ್ಲ ಮಾಡ್ಕೊತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಇಲ್ಲಿ ವಿಡಿಯೋ ಮಾಡೋದು ಏನಿಲ್ಲ. ಅಕ್ಕ ನಮ್ಮ ತಂಗಿ ನಾದಿನಿಯವರು ಭಾಗ್ಯ ಅಂತ ಹೇಳಿ ನಮ್ಮ ತಂಗಿ ಜೊತೆ ಫ್ರೆಂಡ್ ಥರನೂ ಅದಾರ. ಆಮೇಲೆ ಇವರು ಆರ್ಗಿತ್ತಿಯವರು ಅವರು ಫ್ರೆಂಡ್ ಥರ. ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಎಲ್ಲ ಇಟ್ಟಿದ್ದಾರೆ. ಎಲ್ಲ ವೆರೈಟಿ ಎಲ್ಲ ತೊಗೊಂಬರ್ತಾರೆ. ಈ ರೀತಿ ನಮ್ಮಲ್ಲೆಲ್ಲ ಇಡ್ತಾರೆ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಪೂಜೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಡೆಕೋರೇಷನ್ ಇದೆ. ಫೋಟೋ ಶೂಟಿಂಗ್ ಮಾಡಲಿಕ್ಕೆ ಮಾಡಿದಾರಾ ಏನು ಇವಾಗ? ಹೌದಾ? ಅದ ಹೆಂಗೆ ಅವರೇ ಡೆಕೋರೇಷನ್ ಮಾಡಿದಾರ ಪೀಸಸ್ ತೊಗೊಂಬಂದು? ಚೆನ್ನಾಗಿ ಮಾಡಿದಾರಲ್ಲ ಇದು. ಅದೇ ಪೀಸ್ ಸಿಗ್ತದ ರೀ? ಇದು ವಿಷ್ಣುನ ಮನೆ ಒಳಗೆ ಮಾಡಿದಾರಂತ. ಬನ್ನಿ ನೋಡ್ ಬನ್ನಿ ಇಲ್ಲಿ. ಇದೆಲ್ಲ ಅವರೇ ಮಾಡಿದಂತೆ ಮನೆಯಲ್ಲಿ ಡೆಕೋರೇಷನ್ ಮಾಡ್ಲಿಕ್ಕೆ. ಒಂದು ಚೆನ್ನಾಗಿ ಮಾಡಿದಾರ ಇದೆಲ್ಲ. ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ. ಎಲ್ಲ ಎಷ್ಟೊಂದೆಲ್ಲ ವೆರೈಟಿ ಕೊಡೋದಿರ್ತದ, ಎಷ್ಟೊಂದು ಮಾಡೋದಿರ್ತದ. ನೋಡಿ ಮದ್ವಿ ನೀವು ಯಾವಾಗ ರೆಡಿ ಆಗಿ? ನಮಗೆ ಎಲ್ಲರಿಗೂ ರೆಡಿ ಮಾಡಿಸಿರಿ. ಬೆಳಗಾವಿ ಖಾರ ಅಲ್ಲ ರೀ. ಅದ ಆಮೇಲೆ 12 ಗಂಟೆ ಮುಂದೆ ಮಾಡೋದು. ದೈವ್ ಹೇಗಿದೀಯಾ? ಆರಾಮಿದೀಯಾ? ನೀನು ಭಾಳ ಚೆನ್ನಾಗಿ ಮಾತಾಡ್ತೀಯ, ಭಾಳ ಕ್ಯೂಟ್ ಇದೆಯಾ. ಬಾಯ್ಲಿ ನನ್ನ ಬಂಗಾರ ರೆಡಿ ಆಗೈತಿ. ಎಲ್ಲರೂ ರೆಡಿ ಆಗಿದ್ದಾರೆ. ಅದೇ ಈ ಕಡೆ ಬಾ. ನಿಮ್ಮ ಮೊಮ್ಮಗಳು ಅಜ್ಜಿ ಎಲ್ಲ ರೆಡಿಯಾಗಿ ನಂದ ಬರ್ತಾ ಇದೆ. ಎಲ್ಲೆಲ್ಲೂ ಒಗೆಯೋದಿಲ್ಲ. ಇದು ಎಲ್ಲೆಲ್ಲೂ ಒಗೆಯೋದಿಲ್ಲ. ಇದೆ ಸೇಫ್ ಆಗಿ ಇಟ್ಕೊಳ್ತಿಲ್ಲ. ಎಲ್ಲೆಲ್ಲೂ ಒಗೆಯೋದಲ್ಲ. ಮೇಲೆ ಎಷ್ಟು ದಿನ ಬೇಕಾಯ್ತು ನಮ್ಗೆಲ್ಲರೂ ಭೇಟಿ ಆಗ್ಲಿಕ್ಕೆ. ನನಗಂತೂ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಎಷ್ಟು ಓಡಾಡಿ ಎಷ್ಟು ಹುರುಪದಿಂದ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಈಗ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಹಾಲ್ಗೆ ಹೋಗ್ತಾ ಇದೀವಿ. ನಿಮ್ಗೆ ಹಾಲ್ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ. ಅಲ್ಲೆಲ್ಲ ನೋಡೋಣ. ಅಲ್ಲಿ ಯಾರ್ಯಾರು ಬಂದಾರಲ್ಲ ಅವ್ರಿಗೂ ನಾವು ಪರಿಚಯ ಮಾಡ್ಕೊಡ್ತೀನಿ. ಇರ್ಲಿ ಚೆನ್ನಾಗಿದೆ. ಅವ್ರಿಗೆ ಕೃಷ್ಣ ಅಂಕಲ್ ಅವ್ರಿಗೆ ನೋಡ್ದಂಗೆ ಆಯ್ತು. ಹೌದಲ್ಲ? ಸರೋಜಮ್ಮ ನೆನ್ಪು ಮಾಡ್ಕೊಂಡು ಆಡ್ತಾ ಇದ್ವಿ ಇವತ್ತು. ನೆನ್ಪು ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅವರು ಸ್ಪೆಷಲ್ ಇತ್ತು ಭಾಳ. ಬಾಯ್ ಪೂರ್ವ ಪೌನಿಕಾ ಇಲ್ಲಿ ನೋಡಿ. ಪೂರ್ವ ಬಂದ ಬಾ. ನೀನು ಬಾ ತಗೋ ಬಾಬಾ. ನೋಡಿ ಬಂದ ತಕ್ಷಣ ಬಾದಾಮ್ ಮಿಲ್ಕ್ ರೀ ಕುಡಿದ್ರ ನೀವು? ಚೆನ್ನಾಗಿದೆ ಭಾಳ. ಕರೆಕ್ಟ್ ಸ್ವೀಟ್ ಅದ. ಥ್ಯಾಂಕ್ ಯು.
ಬರೀ 5 ನಿಮಿಷ ಇದೆ ವಿಶ್ವರು ಬರಲಿ ವಿಶ್ವನಾಥ ಸಮುದ್ರ ಇಲ್ಲ ಕುಂದು ಮನೆಯವರು ಸಿಸ್ಟರ್ ಮನೆಯವ್ರ ಸಿಸ್ಟರ್ ಬರೀ ಮೇಲೆ ಚಲೋ ಖುಷಿ ಆಯ್ತು
ನೀವು ನೋಡಿ ನನಗೂ ಭಾಳ ಖುಷಿ ಆಯಿತು. ಈಗ ಬರೀ ಹೆಸರಿದೆ ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ. ನೀವು ಭಾಳ ಚೆನ್ನಾಗಿ ಕಲಿಸ್ತಾ ಇದ್ದೀರ. ಅಲ್ಲ ಅದೇ ಹೇಳ್ತಾ ಇದ್ದೀನಿ ನಾನು. ಅದೇ ಮಾಂತೇಶ್ವರಿ ಒಳಗಿದ್ರಲ್ಲ ಹಾಂ ವಿಜಯ್ ಅವ್ರ ಸಿಸ್ಟರ್. ಹೌದ್ರಿ. ಹಾಂ ವಿಜಯ ರಾಘವೇಂದ್ರ ಅವ್ರದ್ದು ಪರಿಚಯ ಇದೆ ನನಗೆ. ಅವ ಅಪ್ಪ ಅಮ್ಮಂದು ಪರಿಚಯ ಇದೆ. ಅಲ್ಲಿ ಅಂದ್ರೆ ಈ ತರ ಬಾಳೆ ಎಲೆ ಊಟ ನನಗೂ ಬಹಳ ಖುಷಿಯಾಗಿದೆ. ಯಾವಾಗ ಊಟ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಎಲ್ಲರೂ ಊಟ ಮಾಡಿ ಟೇಸ್ಟಿ ಹೆಂಗಿದೆ ಅಂತ ಊಟದ ಮತ್ತೆ ವೆರೈಟಿ ಮಾಡಿದ್ದಾರೆ. ಅಲ್ಲೇ ಕೂತ್ಕೊಂಡ್ಬಿಡು ನೀನು. ಜೋಡಿಯಾಗಿ ಇಬ್ರು ಜೋಡಿಯಾಗಿ ಕುತ್ಕೊಳ್ಳೋಣ ಆಮೇಲೆ. ಸರಿ ಆಯ್ತು, ಓಕೆ ರೈಟ್. ಬಾಳೆ ಎಲೆ ಸ್ಪೆಷಲ್ ಅಲ್ವಾ, ಟೇಸ್ಟಿ ಮತ್ತೆ ಬರೀ ಮನೆ ನಮ್ಮ ಕಡೆ ನಾವು ಕಲರ್ ಆರೆಂಜ್ ಏನು ಕೊಡ್ತಾರೆ. ತಗೊಂಡು ಏನು ವಿಡಿಯೋ ಮಾಡಿದೆ. ಚೆನ್ನಾಗಿ ಬರ್ತೇವೆ ನಾವು ಫೋಟೋ ಎಷ್ಟು ನೋಡಿ ಎಲ್ಲ ಎಷ್ಟು ಮೈನ ಫೋಟೋ ಚೆನ್ನಾಗಾಯ್ತು. ಅದೇ ಅಂತ ಇದ್ದೀನಿ ನಾನು ಯಾರು ಅಂತ ಹೇಳಿ. ಬಹಳ ಒಳ್ಳೆ ಕಲ್ಚರ್ ಒಳ್ಳೆ ಸಂಸ್ಕಾರ
ಎಲ್ಲರೂ ಬಾಯಲ್ಲಿ ಊಟ ಮಾಡಕ್ಕಾಗಿಲ್ಲ. ಬಳೆ ಊಟ ಟೇಸ್ಟೇ ಬೇರೆ ಇರ್ತದಲ್ಲ. ಸರ್ ವಿನಯ್ ಸರ್ ನಿಮ್ಮ ಸಿಸ್ಟರ್ ನೋಡ್ತಾ ಇದೀವಿ ನಾವು. ಸರ್ ನೀವು ಬಂದಾಗ ನಮ್ಮ ಸಲುವಾಗಿ ಭಾಳ ಒಳ್ಳೆ ಸಾಂಗ್ ಹೇಳಿದ್ರಿ. ಭಾಳ ನಿಮ್ಮ ಧ್ವನಿ ಭಾಳ ಚೆನ್ನಾಗಿದೆ. ಆಮೇಲೆ ಧ್ವನಿನೂ ಭಾಳ ಚೆನ್ನಾಗಿದೆ. ಊಟ ಮಾಡ್ತಾ ಇದ್ದಾರೆ. ಎಲ್ಲರೂ ಚೆನ್ನಾಗಿದೆ. ಅದು ತೊಂಗಿಲ್ಲ. ಹಾಂ ಮಗಳ ಸಲುವಾಗಿ ಇದು ಯಾವಾಗ ನಿಲ್ತದೆ ನನ್ನ ಜೊತೆ ಈಗ. ಹೆಂಗಾಗಿದೆ ಊಟ? ಚೆನ್ನಾಗಿದೆ. ಓಕೆ ನೀವೇ ಹಾಂ ಬಂದೆ ಏನು ಹೇಳ್ತೀರಾ? ನಿಜವಾಗ್ಲೂ ಯಾಕಂದ್ರೆ ಆ ರೀತಿ ಊಟನೇ ಮಾಡಿಸಿದಾರು. ಎಲ್ಲರೂ ಹೇಳಿದ್ರು ಬಹಳ ಚೆನ್ನಾಗಿದೆ ಅಂತ ಹೇಳಿ. ಮತ್ತೆ ನಾನೆಲ್ಲ ಪ್ಲೇಟ್ಸ್ ಎಲ್ಲ ನೋಡ್ತಾ ಇದ್ದೀನಲ್ಲ ಪೂರ್ತಿ ಎಲ್ಲ ಖಾಲಿ. ನನಗೆ ಅಮ್ಮಗೆ ನೋಡಿ ಬಹಳ ಖುಷಿ ಆಗದೆ ಇವತ್ತು. ಯಾಕಂದ್ರೆ ನಮ್ಮಮ್ಮನೂ ಇವಾಗ ಮೊನ್ನೆನೆ ಒಂದು 6 ತಿಂಗಳಾಯ್ತು ನಮ್ಮಮ್ಮ ತೀರ್ಕೊಂಡಿದ್ದಾರೆ. ಹಿಂಗೆ ಸೇಮ್ ನಿಮ್ಮಂಗೆ ಅಮ್ಮ ಅವರು ಸೇಮ್ ಹಿಂಗೆ ಸೈಲೆಂಟು, ಹಿಂಗೆ ಎಲ್ಲ ಸಿಂಪಲ್ ಆಗಿ ಅವ್ರಿಗೆ ನೋಡ್ದಂಗೆ ಅನಿಸ್ತಾ ಇದೆ. ಓಕೆ ನಾವು ಮಾಡ್ತೀವಿ ಊಟ ಮಾಡಿ, ನಾವು ಮಾಡಿ. ಅದೇ ಅಂತ ವೆಲ್ಕಮ್ ಬನ್ನಿ ಅಂತ ಹೇಳಿ ಅವರಿಗೆ ವೆಲ್ಕಮ್. ನಾವು ವೆಲ್ಕಮ್ ಅಲ್ಲಿ ಇರೋದು ಯಾವ್ದಾದ್ರು ಇದೆ. ಹಲೋ, ನಾಚ್ಕೋಬೇಡ್ರಿ, ಆರಾಮಾಗಿ ಊಟ ಮಾಡ್ರಿ. ಎರಡೆರಡು ಹೊಡಿಬೇಡ್ರಿ, 4 ಕೊಡ್ರಿ. ಆರಾಮಾಗಿ ಊಟ ಮಾಡ್ರಿ. ಚಲೋ ಐತಲ್ಲ ಅಡಿಗೆ? ನೀವು ಹಿಂದೆ ಹೋಗ್ರಿ. ವೆರಿ ಗುಡ್. ಓ, ಊಟ ಶುರು ಮಾಡ್ದ ನೀನು? ಟೇಸ್ಟ್ ಬರ್ತಾ ಇದೆ? ಹೌದಾ? ನಾನು ಚೆನ್ನಾಗಿ ಮಾಡ್ತೀನಿ. ಸರ್ ಆರಾಮಾಗಿ ಊಟ ಮಾಡಿ. ಎಸ್, ಊಟ ಚೆನ್ನಾಗಿದೆ ಅನ್ಕೋತೀನಿ. ವೆರಿ ನೈಸ್. ಡಾಕ್ಟ್ರ ಆರಾಮಾಗಿ ಊಟ ಮಾಡ್ರಿ. ಡೈಟಿಂಗ್ ಈಗ ಏನು ಚಿಂತೆ ಮಾಡಬೇಡ್ರಿ. ಒಂದು 4 ಒಳಗೆ ಊಟ ಮಾಡೇ ಹೋಗ್ರಿ. ಹಾಂ ಮೇಡಮ್, ಈಗ ಮೇನ್ ಮೇಡಮ್ ಅಂತೀವಿ ನೋಡ್ರಿ. ಅದೆಲ್ಲ ನಮ್ ಕೆಲಸ ಇಲ್ರಿ, ನಮ್ ಕೆಲಸ ಭಾಳ ಬಿಟ್ಟದಿ. ಇವ್ರು ಮೇಡಮ್ ಅವರು ನಮಗೆಲ್ಲ ಮಾತಾಡಕ್ ಕಲ್ಸಿದ ಇನ್ಸ್ಪಿರೇಷನ್ ಇವ್ರೇನೆ. ಇವ್ರನ್ನೂ ಕೇಳೋಣ. ಮೇಡಮ್ ಹೇಗಿದೆ ಊಟ?
ನನಗಂತೂ ಎಲ್ಲ ಊಟ ಇಷ್ಟ ಆಗಿದೆ. ಆಮೇಲೆ ನಮ್ಮ ಸೈಡ್ ಈ ತರ ನಾವು ಮಾಡಲ್ಲ, ನಮ್ದು ಊಟ ಬೇರೆನೇ ಇದೆ ನಮ್ಮ ಕಡೆ ಮಾಡೋದು. ನನಗೆ ಪಕೋಡ ಭಾಳ ಇಷ್ಟ ಆಗಿದೆ, ಭಾಳ ಚೆನ್ನಾಗಿದೆ. ಆಮೇಲೆ ಪುರಿನೂ ಚೆನ್ನಾಗಿದೆ. ಇನ್ನು ಹೋಳಿಗೆ ಟೇಸ್ಟ್ ನೋಡಬೇಕು, ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ. ವೆರಿ ನೈಸ್ ವೆರಿ ನೈಸ್. ಬದ್ನಿಕಾಯಿ ಪಲ್ಯ ಮುಳುಗಾಯಿ ಪಲ್ಯ ಇದ್ರೆ ಇನ್ನೂ ಖುಷಿ ಆಗ್ತಿತ್ತು ಅಲ್ಲ. ಆಮೇಲೆ ಖೀರು, ಪಾಟಿ ಒಳಗೆ ಖೀರು, ಮುಂದಿನ ಫಂಕ್ಷನ್ಗೆ ಅದನ್ನು ಆರ್ಗನೈಸ್ ಮಾಡೋಣ. ಆಮೇಲೆ ಶಾವಿಗೆ ಪಾಯಸ ಎಲ್ಲ ಬೇರೆ ಟೈಪ್ ಇದೆ. ಮೊದಲ ಬಾರಿಗೆ ನಾವು ಈ ರೀತಿ ಕಾರ್ಯಕ್ರಮ ನೋಡಿದ್ದು ಭಾಳ ಚೆನ್ನಾಗಾಯ್ತು. ಬೆಂಗಳೂರಲ್ಲಿ ಇಷ್ಟೆಲ್ಲ ಅದ್ಧೂರಿಯಾಗಿ ಫಂಕ್ಷನ್ ಮಾಡ್ತಾರಂತ ಹೇಳಿ ಅದು ನೋಡಿದ ಮೇಲೆ ಎಷ್ಟು ಬಾಳೆ ಎಲೆ ಒಳಗೆ ಊಟ, ಎಲ್ಲರಿಗೂ ಅದು ನೋಡೋದು ಒಂದು ಭಾಗ್ಯ ನಮಗೆ. ಎಲ್ಲ ನಮ್ಮ ಸೈಡ್ ಒಂದು ಬೇರೆಯೇ ಎಲ್ಲ ಊಟದೆಲ್ಲ, ಈ ಕಡೆ ಎಲ್ಲ ಭಾಳ ಅಂದರೆ ಭಾಳ ಚೇಂಜ್ ಇದೆ. ಆಮೇಲೆ ಭಾಳ ಚೆನ್ನಾಗಿ ಅನಿಸ್ತು. ಆಮೇಲೆ ಎಲ್ಲರಿಗೂ ಭೇಟಿಯಾಗಿ ಭಾಳ ಖುಷಿ ಆಯಿತು. ಆಮೇಲೆ ನಮ್ಮ ತಂಗಿ ಪರಿವಾರ ನೋಡಿ ಎಲ್ಲರ ಜೊತೆ ಖುಷಿಯಿಂದ ಪ್ರೀತಿಯಿಂದ ಎಲ್ಲ ಓಡಾಡಿ ಮಾಡೋದು ನೋಡಿ ಖುಷಿ ಆಯಿತು. ಆಮೇಲೆ ಎಲ್ಲರಿಗೂ ಭೇಟಿ ಆದ್ವಿ. ಮತ್ತು ಭಾಳ ವರ್ಷದ ನಂತರ ನಾವು ಬೆಂಗಳೂರಿಗೆ ಹೋಗಿದ್ದು. ನಾವು ನಮ್ಮ ತಂಗಿ ಮನೆಗೆ ಹೋಗಿದ್ದು. ಅವಳು ಯಾವಾಗಲೂ ಅಂತ ಇದ್ಲು, ಬರ್ರಿ ಅಂತ ಹೇಳಿ ಫಂಕ್ಷನ್ ಇದ್ದಾಗ ಬರ್ತೀವಿ ಮಾ ಅಂತ ಹೇಳಿದ್ವಿ. ಮತ್ತು ಒಂದು ಅವಕಾಶ ಅವ್ರ ಮಗಳು ದೊಡ್ಡವಳಾದಮೇಲೆ ನಮಗೆ ಫಂಕ್ಷನ್ ಇಟ್ಟು ಅವ್ರು ಕರೆದಿದ್ರು. ಎಲ್ಲ ಫಂಕ್ಷನ್ ಅಂತೂ ಭಾಳ ಚೆನ್ನಾಗಾಯಿತು. ಆಮೇಲೆ ಹಿಂಗೆ ಅವರು ಖುಷಿ ಸಂಪ್ಕಾವ್ ಫ್ಯಾಮಿಲಿ ಯಾವಾಗಲೂ ಖುಷಿಯಿಂದ ಹಿಂಗೆ ನಗ್ನಗ್ತಾ ಇರಲಿ, ಖುಷಿಯಿಂದ ಇರಲಿ. ಹಿಂಗೆ ನಮ್ಮ ತಂಗಿ ಯಾವಾಗಲೂ ಅಲ್ಲಿ ಮನೆಯೊಳಗೆ ಖುಷಿಯಿಂದ ಪ್ರೀತಿಯಿಂದ ಯಾವಾಗಲೂ ನಗ್ನಗ್ತಾ ಆ ಮನೆ ನಂದಿಗೂ ಕೂಲವಾಗಿ ಇಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ನಾನು ವಿಡಿಯೋ ಮಾಡಿಕೊಂಡು ಎಲ್ಲ ಇದು ಬಂದಿದ್ದು. ಈ ವಿಡಿಯೋ ಮಾಡಿ ಒಂದು 7-8 ತಿಂಗಳಾಯ್ತು ಈಗ. ಆವಾಗ ಬಿಟ್ಟಿರಲಿಲ್ಲ. ಮತ್ತು ಇವಾಗ ಈ ವಿಡಿಯೋ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ. ಭಾಳಷ್ಟು ಫೋಟೋಸ್ ಎಲ್ಲ ತೆಗ್ದಿದ್ದೀವಿ. ನೋಡ್ರಿ, ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡ್ರಿ. ಮತ್ತು ವಿಡಿಯೋ ನೋಡಿದ ಸಲುವಾಗಿ ಭಾಳ ಧನ್ಯವಾದ. ಮತ್ತು ಒಂದು ಸ್ವಲ್ಪ ಶಾರ್ಟ್ಸ್ಗಳು ಎಲ್ಲ ನಾವು ಮಾಡ್ಕೊಂಬಂದಿದ್ದೀವಿ. ಆ ಶಾರ್ಟ್ಸ್ಗಳು ಎಲ್ಲ ಇದ್ರಾಗ ಬಿಡ್ತೀವಿ. ಧೃತಿ ಅಂತೂ ಭಾಳ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಭಾಳ ಚಂದ, ಒಂದು ಗೊಂಬೆನೇ, ಒಂದು ಮುದ್ದಾದ ಗೊಂಬೆ ಇದೆಯಲ್ಲ, ಗೊಂಬೆ ಥರನೇ ಅವಳು ರೆಡಿಯಾಗಿಬಿಟ್ಟಿದ್ಲು. ನೋಡೋ ಅವಳಂತೂ ಭಾಳ ನಮಗೆ ಇದು ಮಾಡ್ತಾಳೆ, ದೊಡ್ಡಮ್ಮ ಅಂತ ಹೇಳಿ. ಅದು ನಾವು ದೊಡ್ಡಮ್ಮ ಮತ್ತು ದೊಡ್ಡಪ್ಪದ ಸ್ಥಾನ ಇರ್ತದಲ್ಲ, ಭಾಳ ದೊಡ್ಡದಿರ್ತದೆ ಅದು ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ ಬಂದ್ವಲ್ಲ, ಭಾಳ ನಮ್ಗೆ ಖುಷಿ ಆಗೋದು.